ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 400. ಅವರು ತಮ್ಮ ಸಿದ್ಧಾಂತಗಳನ್ನು ಆಚರಣೆಗಳನ್ನು ಮತ್ತು ನಂಬಿಕೆಯನ್ನು ಸಮನ್ವಯಗೊಳಿಸಲು ಪ್ರಯತ್ನಿಸುವರು. ಹೇಗೆ ನಮ್ಮ ಕರ್ತನ ಮೊದಲನೆಯ ಪ್ರತ್ಯಕ್ಷತೆಯಲ್ಲಿ ಪರಿಸಾಯರು ಬೋಧಕರು ಮತ್ತು ನ್ಯಾಯಶಾಸ್ತ್ರಿಗಳು ಮಾಡಿದರೋ ಹಾಗೆಯೇ ಇರುತ್ತದೆ. ಆಗ ಆತನ ಪ್ರತ್ಯಕ್ಷತೆಯನ್ನು ನಿರಾಕರಿಸಿದರು, ಈಗಲೂ ಅಂತೆಯೇ ಇರುವುದು. ಆದರೆ ಮೊದಲನೆಯ ಪ್ರತ್ಯಕ್ಷತೆಯಲ್ಲಿ ದೀನರಾದ ನಿಜವಾದ ಇಸ್ರಾಯೇಲ್ಯರನ್ನು ದೇವರು ಯೋಗ್ಯರೆಂದು ಎಣಿಸಿದನೋ ಅವರು ಗೊಂದಲಕ್ಕೊಳಗಾಗಲಿಲ್ಲ, ಬದಲಾಗಿ ಜ್ಞಾನ ಪ್ರಕಾಶವನ್ನು ಹೊಂದಿದರು. ಹಾಗಾಗಿ ನಮ್ಮ ಕರ್ತನು ಅವರಿಗೆ, ನಿಮ್ಮ ಕಣ್ಣುಗಳು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದುದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳೂ ಸತ್ಪುರುಷರೂ ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ. ಮತ್ತಾಯ 13, 16 ಮತ್ತು 17ನೇ ವಚನ. ಆದುದರಿಂದ ಈಗ ಮನುಷ್ಯಕುಮಾರನ ಎರಡನೆಯ ಪ್ರತ್ಯಕ್ಷತೆಯಲ್ಲಿ ದೈವ ವಾಕ್ಯವು ತೆರೆದುಕೊಳ್ಳುವುದು. ದೈವಿಕ ಯೋಜನೆಯ ಒಳನೋಟ ಅಷ್ಟೇ ಅಲ್ಲದೆ ದೈವಿಕ ಕಾಲಗಳು ಮತ್ತು ಸಮಯಗಳು ಮತ್ತು ಬ್ಯಾಬಿಲೋನ್ನ ಮೇಲಿರುವ ಗೊಂದಲ ಇವುಗಳು ಅರಸನ ಪ್ರತ್ಯಕ್ಷತೆಯ ತೃಪ್ತಿಕರ ರುಜುವಾತುಗಳು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆಬಡಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತಾಯ 24:30. ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಆಕಾಶದ ಮೇಘಗಳ ಮೇಲೆ ಬರುವ ಕರ್ತನ ಪ್ರತ್ಯಕ್ಷತೆಯ ಸೂಚನೆಗಳನ್ನು ಅಥವಾ ರುಜುವಾತನ್ನೂ ನೋಡುವುದಿಲ್ಲ. ಕನಿಷ್ಠ ಪಕ್ಷ ನಾಮಾಂಕಿತ ಆತ್ಮಿಕ ಸಭೆಗಳು, ಇವರಲ್ಲಿ ವಂಚನೆ ಇಲ್ಲದವರು ಮಾತ್ರವೇ ಮೆಚ್ಚಿಕೊಳ್ಳುವರು. ಅಥವಾ ಅವರು ತನ್ನ ಸ್ವಾಭಾವಿಕ ಕಣ್ಣುಗಳಿಂದ ಕರ್ತನನ್ನು ನೋಡಲಾರರು ಮತ್ತು ಆತನು ಇನ್ನು ಮುಂದೆ ಮನುಷ್ಯ ಶರೀರದಲ್ಲಿಲ್ಲ ಹಾಗೂ ಮನುಷ್ಯ ಶರೀರಗಳು ಆತನನ್ನು ನೋಡಲು ಸಾಧ್ಯವಿಲ್ಲ. ನಮ್ಮ ಕರ್ತನ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ. ಯೋಹಾನ 14:19. ಮತ್ತು ಸಭೆಗೆ ಅಪೊಸ್ತಲನ ಮಾತುಗಳನ್ನೂ ಕೂಡ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮತ್ತು ನಾವೆಲ್ಲರೂ ಮಾರ್ಪಡುವೆವು ಹಾಗೂ ನಮ್ಮ ಕರ್ತನಂತೆ ಆತ್ಮೀಕ ಜೀವವನ್ನು ಪಡಕೊಳ್ಳುವೆವು, ಆತನ ಹಾಗಿರುವೆವು. 1 ಕೊರಿಂಥ 15:51-53. 1 ಯೋಹಾನ 3:2. ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ವ್ಯತಿರಿಕ್ತವಾಗಿ ಕಷ್ಟಗಳ ಮೋಡವನ್ನು ಗೊಂದಲವನ್ನು ನೋಡುವರು. ಆಕಾಶವು ಅಂದರೆ ಹೆವೆನ್ಸ್ ಅದುರುವ ಕ್ಷಣದಲ್ಲಿ ಅದು ಭೂಮಿಯನ್ನು ಅದುರಿಸುವ ಬಿರುಗಾಳಿ ಎಂದು ಗ್ರಹಿಸುವರು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 26 ಮತ್ತು 27ನೇ ವಚನ. ಮತ್ತು ಆ ಸಮಯದಲ್ಲಿಯೂ ಸಹ ಎಲ್ಲರೂ ಸಾಮಾನ್ಯವಾಗಿ ಶೋಕಿಸುತ್ತಿರುವರು. ಸಂಭವಿಸುವ ಮಹಾ ಸಂಕಟದ ಸಮಯದಲ್ಲಿ ಮತ್ತು ಕಡೆಯಲ್ಲಿ ಬಿರುಗಾಳಿಯು ಅಂತ್ಯಗೊಳ್ಳುವಾಗ ಮನುಕುಲವೆಲ್ಲ ವಿವೇಚನೆಯಿಂದ ವಿವೇಕದ ಕಣ್ಣುಗಳಿಂದ ನೂತನ ಅರಸನನ್ನು ತಿಳಿದುಕೊಂಡವರಾಗಿ ತಮ್ಮ ಪಾಪಗಳಿಗಾಗಿ ಸಂತಾಪ ಪಡುವರು ಮತ್ತು ತಮ್ಮ ಕುರುಡುತನದಿಂದ ಆತನನ್ನು ನಿರಾಕರಿಸಿದವೆಂದು ಗೋಳಾಡುವರು. ಯಹೂದ್ಯರು ಮೊದಲು. ಜಕರ್ಯ 12:10-12 ವಚನಗಳು. ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆವಿಗೂ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಸಿನಾಕ್ಟಿಕ್ MS ನಲ್ಲಿ ಸೌಂಡ್ ಎಂಬ ಪದ ಇನ್ನು ಸೌಂಡ್ ಎಂಬ ಪದವನ್ನು ಬಿಟ್ಟುಬಿಟ್ಟಿದೆ. ಮತ್ತಾಯ 23:31. ಈ ಕಾರ್ಯವು ಮಧ್ಯಂತರದಲ್ಲಿ ಜಾರಿಯಲ್ಲಿರುತ್ತದೆ. ಸುಗ್ಗಿ ಅಂದರೆ ಭೂಮಿಯ ನೂತನ ಅರಸನ ದೂತರು ಬೇರ್ಪಡಿಸುವ ಕಾರ್ಯವನ್ನು ನಡೆಸುತ್ತಾರೆ. ಸಭೆ ಮತ್ತು ಲೋಕದ ಮಧ್ಯೆಯಲ್ಲ, ಬದಲಾಗಿ ನಾಮಾಂಕಿತ ಸಭೆಯಲ್ಲಿ ಬೇರ್ಪಡಿಸುವ ಕಾರ್ಯ ನಾಮಾಂಕಿತ ಧರ್ಮದ ಬೋಧಕರೆಂದು ಸಾಧಿಸುವವರು ಪ್ರಸ್ತುತ ಆಕಾಶಗಳು ಇವರ ಮಧ್ಯೆ ಈ ಕಾರ್ಯವನ್ನು ಅನೇಕ ಸಾಂಕೇತಿಕ ವಿವರಣೆಗಳಿಂದ ಪ್ರತಿನಿಧಿಸಿದೆ. ಗೋಧಿಯನ್ನು ಹಣಜಿಯನ್ನು ಬೇರ್ಪಡಿಸಿ ಕಣಜಕ್ಕೆ ತುಂಬಿಸುವರು. ಮತ್ತಾಯ 13:30.